CLP ಕರೆದ ನಂತರ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನ ಮಾಡ್ತಾರೆ. ಫಸ್ಟ್ CLP ಆಗಬೇಕಾಗಿದೆ, ಆ ನಂತರ ಮುಂದಿನ ನಿರ್ಧಾರ ಆಗ್ಬೋದು. ಆ ನಂತರ ಅದಾದ ನಂತರ ಮಾರನೇ ದಿವಸನೇ ಅಥವಾ ಸೋಮವಾರ ಮಂಗಳವಾರ ಒಳಗೆ ಹೊಸ ಮುಖ್ಯಮಂತ್ರಿಗಳು ಆಗ್ತಾರೆ. ಅದೆಲ್ಲ ಏನಿಲ್ಲ, ಬಹುಮತ ಇಲ್ಲ, ಮೇಲ್ಗಡೆಯಿಂದ ಆದೇಶ ಇರುತ್ತೆ ಅಷ್ಟೇ. ಇನ್ನು ಹೈಕಮಾಂಡ್ ಏನು ಆದೇಶ ಇರುತ್ತೆ ಅದೇನೆ, ಹೈಕಮಾಂಡ್ ಉತ್ತರದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ CLPಲಿ ಅದೇ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆನಂತರ ಸೋಮವಾರ ಮಂಗಳವಾರ ದಿವಸದಲ್ಲಿ ಸೋಮವಾರ ಹೆಚ್ಚಿನ ಪಕ್ಷ ಆಗ್ಬೋದು. CM ಪ್ರಕ್ರಿಯೆ ಶುರುವಾಗ್ಬಿಟ್ಟಿದೆ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗಿರೋ ಫಸ್ಟ್ CM ಆಗ್ಲಿ ಬಿಡೋಣ, ಆಮೇಲೆ ಸಚಿವ ಸಂಪುಟ ನೋಡೋಣ. ಫಸ್ಟ್ CM ಆಗ್ಲಿ, ಆಮೇಲೆ ಯಾರಿಗೆ ಕೊಡ್ಬೇಕು ಏನ್ ಕೊಡ್ಬೇಕು ನಿರ್ಧಾರ ಅವ್ರು ಮಾಡ್ತಾರೆ. ಈಗ ಮೊನ್ನೆ ಡೆಲ್ಲಿಗೆ ಹೋಗಿದ್ರಿ, ಮತ್ತೆ ಏನಾದ್ರು ಡೆಲ್ಲಿಗೆ ಹೋಗ್ತಾರ ಸರ್? ಇಲ್ಲ, ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆ ನಡಿಬೇಕು. ಸೋಮವಾರ ನಂತರ ಏನು ಇವತ್ತು ನೂತನ ಮುಖ್ಯಮಂತ್ರಿಗಳು ಯಾರಾಗ್ತಾರಲ್ವಾ, ಅದ ನಂತರ ನಾವು ಮುಂದೆ ಏನ್ ಮಾಡ್ಬೇಕು ನಿರ್ಧಾರ ಇದೆ. ಯಾಕಿಲ್ಲ ಇದೆಲ್ಲ ಆಕಾಂಕ್ಷೆನೆ. ಆದ್ರೆ ಫಸ್ಟ್ ಆಗ್ಲಿ, ಮುಖ್ಯಮಂತ್ರಿಗಳು ಆದ ನಂತರ ಯಾವುದಂತ ಆಮೇಲೆ ಕೇಳೋಣ ಅಲ್ಲ. ಹಾಗಾಗಿ ಬಹುಶಃ ಸೋಮವಾರ ಆಗ್ಬೋದು, ಇಲ್ಲಾಂದ್ರೆ ಬುಧವಾರ ಆಗ್ಬೋದು. ಬೆಳಗ್ಗೆ ಮಧ್ಯಾಹ್ನ ಮಾನ್ಯ ಮುಖ್ಯಮಂತ್ರಿಗಳು ಹೋದ್ರು, ಈಗ ಇವ್ರು ಹೋಗಿದ್ದಾರೆ, ಈಗ ಬರ್ಲಿಕ್ಕೆ ಕೇಳಿದ್ದಾರೆ, ಹೋಗಿದ್ದಾರೆ, ಡಿಸೈಡ್ ಮಾಡ್ಕೊಂಡು ಬರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.